ಇವತ್ತು ನಾವು ಚೆನ್ನೈಯಲ್ಲಿ ಇದ್ದೀವಿ. ಚೆನ್ನೈಯಲ್ಲಿ ರಿನ್ಯೂವಬಲ್ ಎನರ್ಜಿ ಎಕ್ಸ್ಪೋ ಅಲ್ಲಿ ಇದ್ದೀವಿ. ಇವತ್ತು ಹಲವಾರು ರಿನ್ಯೂವಬಲ್ ಎನರ್ಜಿ ಸೋಲಾರ್ ಪ್ಯಾನಲ್ಸ್ ಆಗಿರ್ಬೋದು, ಬ್ಯಾಟ್ರೀಸ್ ಆಗಿರ್ಬೋದು, ಅಥವಾ ವಿಂಡ್ ಪ್ಯಾನಲ್ಸ್ ಆಗಿರ್ಬೋದು, ವಿಂಡ್ ಲೈಟ್ ಇದು ಫ್ಯಾನ್ಸ್ ಆಗಿರ್ಬೋದು, ಎಲ್ಲವನ್ನು ಇವತ್ತು ನೋಡ್ಕೊ ಬರ್ತಾ ಇದೀವಿ. ನಾನು ಮತ್ತೆ ಜಾನ್ ಸರ್ ನಮ್ಮ ಜೊತೆಲಿ, ಇವತ್ತು ನಮ್ಮ ಸ್ನೇಹಿತರಾದ ನವೀನ್ ಸರ್ ಜೊತೆಲಿ ಇದ್ದಾರೆ. ಇವತ್ತು ಈ ಒಂದು ಎಲೆಕ್ಟ್ರಿಕ್ ಬೋರ್ಡ್ ನ ಸಹ ಮೀಟ್ ಮಾಡುವಂತಹ ಕೆಲಸ ಇವತ್ತು ಚೆನ್ನೈಯಲ್ಲಿ ಮಾಡಿದೀವಿ. ಇಲ್ಲಿರುವಂತಹ ಒಂದು ವ್ಯವಸ್ಥೆಗಳು ಮತ್ತು ಸರ್ಕಾರ ಇಲ್ಲಿ ನೀಡ್ತಿರುವಂತಹ ವಿದ್ಯುತ್ ಸಂಪರ್ಕದ ಯೋಜನೆಗಳು ಎಲ್ಲವನ್ನು ಸಹ ಇವತ್ತು ಕೇಳ್ಕೊ ಬರ್ತಾ ಇದೀವಿ. ಈ ವಿಚಾರವಾಗಿ ಸವಿಸ್ತಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಜಾನ್ ಸರ್ ಸಹ ಇದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದೆ ಸರ್ ಚೆನ್ನೈ ಜರ್ನಿ? ಚೆನ್ನೈ ಜರ್ನಿ ವಾಸ್ ವೆರಿ ಗುಡ್. ಒಳ್ಳೆ ಅಧಿಕಾರಿಗಳು ಮೀಟ್ ಮಾಡಿದ್ದೀವಿ. ಹಾಗೂ ತಮಿಳುನಾಡು ಎಲೆಕ್ಟ್ರಿಸಿಟಿ ಬೋರ್ಡ್ ಏನು ಚೀಫ್ ಇಂಜಿನಿಯರ್ ಇದ್ದಾರೆ ಹಾಗೂ ಕಾರ್ಪೊರೇಟ್ ಆಫೀಸಲ್ಲಿ ನಮ್ಮ ಓಸಿ ಅನ್ನೋ ಭೂತನ ತಂದು ಕರ್ನಾಟಕದಲ್ಲಿ ಜನಗಳಿಗೆ ಕರೆಂಟ್ ಕೊಡದೆ ಸತಾಯಿಸಿರುವ ಈ ಅಧಿಕಾರಿಗಳು ವರ್ಗಾನೆ ಅಂತ ಹೇಳ್ಬೇಕು. ಯಾಕಂದ್ರೆ ಸರ್ಕಾರ ಅಂತ ಹೇಳ್ತೀವಿ, ಸರ್ಕಾರಗಳು ಯಾವಾಗಲೂ ಕಣ್ ತಪ್ಸ್ಕೊಬಿಡ್ತದೆ, ಕೈ ತಪ್ಸ್ಕೊಬಿಡ್ತದೆ, ಕೈ ತಡ ತೋರಿಸ್ಬಿಡ್ತಾರೆ. ಅಧಿಕಾರಿಗಳ ವರ್ಗಗಳು ಏನ್ ಓಸಿ ಅಂತ ತಗೊಂಬಂದು ಜನಗಳಿಗೆ ಕರೆಂಟ್ ಕೊಡದೆ ಸಾಯಿಸ್ತಾ ಇದ್ದಾರೆ. ಆ ಓಸಿ ಅನ್ನೋ ಪದ ಅನ್ನೋದು ಸೊನ್ನೆಯಲ್ಲಿ ಚೆನ್ನೈಯಲ್ಲಿ ಓಸಿ ಅಂದ್ರೆ ಅವ್ರು ಏನಂತ ಕೇಳಿದ್ರೆ ಓನ್ಲಿ ಸಿಸಿ ಇಸ್ ಅಪ್ಲಿಕೇಬಲ್ ಆಫ್ಟರ್ 4000 ಸ್ಕ್ವೇರ್ ಫೀಟ್. ಓಕೆ. ಸ್ಮಾರ್ಟ್ ಮೀಟರ್ ಸರ್, ಇಲ್ಲಿ ಸ್ಮಾರ್ಟ್ ಮೀಟರ್ ಅನ್ನೋ ಪದಾನೇ ಇಲ್ಲ. ಸ್ಮಾರ್ಟ್ ಮೀಟರ್ ಯಾರು ಆಗ್ತಾ ಇಲ್ಲ. ಸ್ಮಾರ್ಟ್ ಮೀಟರ್ ಇಸ್ ಇನ್ಸ್ಟಾಲ್ಡ್ ಇನ್ ಓನ್ಲಿ ಒನ್ ಏರಿಯಾ. ಆ ಏರಿಯಾದಲ್ಲಿ ಮಾತ್ರ ಬರೀ ಟ್ರಯಲ್ ಅಂಡ್ ಎರರ್ಗೆ ಒಂದೇ ಒಂದು ಏರಿಯಾದಲ್ಲಿ ಸರ್ಕಾರ ಹಾಕಿದೆ. ಪೈಲಟ್ ಪ್ರಾಜೆಕ್ಟ್ ಮಾಡಿ ಅದು ಆಯ್ತು. ಅದು ಸುಮಾರು ವರ್ಷ ಆಗಿದೆ, ಎಲ್ಲ ಸ್ಟಾಪ್ ಮಾಡಿದ್ರೆ ಅಲ್ಲಿ ಇಲ್ಲ. ಏನ್ ಸೇಲ್ಸ್ ಇಲ್ಲ, ಏನಿಲ್ಲ. ಅದಾನಿ ಪ್ರಾಜೆಕ್ಟ್ ಅಂತ ಏನಿತ್ತು, ಅದಾನಿ ಪ್ರಾಜೆಕ್ಟ್ ಬ್ಯಾನ್ ಮಾಡಿದರೆ DMK ಗವರ್ಮೆಂಟ್, ಅಲ್ಲಿಂದ ಯಾವ್ದಿಲ್ಲ ಅದ್ರಲ್ಲಿ. ಅಂದ್ರೆ ಏನು ಇವರು DMK ಗವರ್ಮೆಂಟ್ ಇರೋದ್ರಿಂದ ಸೆಂಟ್ರಲ್ ಗವರ್ಮೆಂಟ್ ಪ್ರಾಜೆಕ್ಟ್ ಏನಾದ್ರು ತೆಗೆದಿದಾರ? ಇಲ್ಲ, ಆತರ ಏನಿಲ್ಲ. ಇಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ, ಸರ್ಕಾರ ಇನ್ವೆಸ್ಟ್ಮೆಂಟ್ ಮಾಡಕ್ ರೆಡಿ ಇಲ್ಲ. ಆಮೇಲೆ ಅವ್ರಿಗೆ ಅದು ಬೇಕಾಗಿಲ್ಲ ಸ್ಮಾರ್ಟ್ ಮೀಟರ್. ಯಾಕಂದ್ರೆ ಜನಗಳೆಲ್ಲ ವಿದ್ಯಾವಂತರೆಲ್ಲ ಎಲ್ಲರೂ ಆಂಡ್ರಾಯ್ಡ್ ಫೋನ್ ಇಟ್ಕೊಂಡಿರಲ್ಲ, ಇನ್ನು ಕೀಪ್ಯಾಡ್ ಫೋನ್ ಅಲ್ಲಿ ಸುಮಾರು ಜನ ಇದ್ದಾರೆ. ಸೊ ಅದರಿಂದ ಇದು ಅಲರ್ಟ್ ಮಾಡಕ್ ಆಗಲ್ಲ ಅಂತ ಅದನ್ನ ಸ್ಟಾಪ್ ಮಾಡಿದ್ರೆ. ಆಮೇಲೆ ಬರ್ಡನ್ ಸಿಕ್ಕಾಬಿಟ್ಟೆ ಲಾಸ್ ಆಗುತ್ತೆ. ಅವಾಗ ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟು ಸಬ್ಸಿಡಿ ತಗೊಳಕ್ ಆಗಲ್ಲ ಅಂತ ಅದು ಬ್ಯಾನ್ ಮಾಡಿದ್ದಾರೆ. ಸರ್, ಇವಾಗ ನಮ್ಮ ಕರ್ನಾಟಕದಲ್ಲಿ ನೀವೇ ನೋಡಿದ್ರಿ, ನಿನ್ನೆ ಒಂದಿಷ್ಟು ಪ್ರೊಟೆಸ್ಟ್ಗಳು ನಡೀತು ಪ್ರೈವೇಟೈಸೇಷನ್ ವಿಚಾರವಾಗಿ. ಇಲ್ಲೇನಿದೆ ಸರ್ ಪರಿಸ್ಥಿತಿ? ಇಲ್ಲಿ ಪ್ರೈವೇಟೈಸೇಷನ್ ಏನಿದೆ, ಇಲ್ಲಿ ಸರ್ಕಾರ ನಡೆಸ್ತಾ ಇದೆ. ಕರೆಂಟ್ ತಗೊಳಕ್ಕೆ ಅಷ್ಟೇನು ತೊಂದರೆ ಆಗ್ತಾ ಇಲ್ಲ. ಇಲ್ಲಿ ಅದೇ ಹೇಳ್ತೇವಲ್ಲ, ಓಸಿ ಅನ್ನೋ ಪದ ಇಲ್ಲಿ ಓಸಿ ಅಂದ್ರೆ ಅವ್ರು ಕೇಳಿದಾರೆ ಏನಕ್ಕೆ ಓಸಿ ಬೇಕಾಗುತ್ತೆ ಅಂತ. ನಾವು ಕೇಳ್ಬೋದು ಓಸಿ ಅಂತ. ಈಗ ಏನಕ್ಕೆ ಇನ್ಸಿಸ್ಟ್ ಮಾಡಿದ್ರೆ ಹೈ ರೈಸ್ ಬಿಲ್ಡಿಂಗ್ ಮಾತ್ರ ಅವರು ಏನ್ ಮಾಡಿದ್ದಾರೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂಪಾರ್ಟೆಂಟ್ ಆಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನ್ ಗವರ್ಮೆಂಟ್ ಆಗಿ ನಮ್ದು KRC ಇದೆ, ಅದೇ ತರ ಇಲ್ಲೂ ಇದೆ. ಬಟ್ ಅಲ್ಲಿ ಬರೀ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಗೆ ಮಲ್ಟಿ ಬಿಲ್ಡಿಂಗ್ ಹೌಸಸ್ ಮಾತ್ರ ಬರುತ್ತೆ, ಬಿಟ್ರೆ ಬೇರೆ ಎಲ್ಲೂ ಓಸಿ ಅನ್ನೋ ಪದ ಇಲ್ಲ. ಓಸಿ ಅನ್ನೋದಿಲ್ಲ. ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಮತ್ತು ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ರೆ ಇಲ್ಲಿಗೆ. ಆಮೇಲೆ ಅವ್ರ ಆಕ್ಯುಪೆಂಟ್ ಸರ್ಟಿಫಿಕೇಟ್ ಪ್ರತಿಯೊಬ್ಬರು ಬಿಲ್ಡಿಂಗ್ ಕಂಪ್ಲೀಟ್ ಆದ್ಮೇಲೆ ಓನರ್ ಅಷ್ಟು ಅಪ್ಲೈ ಆಕ್ಯುಪೆಂಟ್ ಸರ್ಟಿಫಿಕೇಟ್ ಆಮೇಲೆ ಕೊಡ್ತಾರೆ. ಎಸ್ ಸರ್, ಇವತ್ತು ರಿನ್ಯೂವಬಲ್ ಎನರ್ಜಿ ಎಕ್ಸ್ಪೋ ಬಂದಿದೀವಿ ಚೆನ್ನೈಲಿ. ಎಸ್, ಬೆಳಿಗ್ಗೆ ಬಿಟ್ಟು ಇಲ್ಲಿ ಬಂದಿದೀವಿ. ಇವಾಗೆಲ್ಲ ಒಂದು ರೌಂಡ್ ನೋಡ್ಕೊಂಡ್ ಬರ್ತಾ ಇದೀವಿ. ಹೇಗಿದೆ ಸರ್ ರಿನ್ಯೂವಬಲ್ ಎನರ್ಜಿ? ನಿಮ್ಮ ಮುಂದಿನ ಯೋಜನೆಗಳೇನು ಸರ್ JC ಈಗ ನಾನು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಮ್ಮ ಕರ್ನಾಟಕದಲ್ಲಿ ಸೋಲಾರ್ ಅನ್ನೋದು ತುಂಬಾ ನಾವು ಹಿಂದೆ ಉಳಿದುಬಿಟ್ಟಿದ್ದೀವಿ. ಬರೀ ಕರೆಂಟ್ಗೆ ನಾವು ಅಡಾಪ್ಟ್ ಮಾಡ್ಕೊಂಡು ಕರೆಂಟ್ ಇಲ್ಲದೆ ಸಾಯ್ತಾ ಇದ್ರೆ ಇಷ್ಟೊತ್ತಿಗೆ. ಇವತ್ತು ಎಷ್ಟು ಜನಗಳು ಒಂದು ವರ್ಷದಿಂದ ಕರೆಂಟ್ ಇಲ್ಲ ಅಂತ ಈ ಪರಿಸ್ಥಿತಿ ತಂದಿಟ್ಟಿರುವ ಸರ್ಕಾರ ಆಗ್ಲಿ, ಎಸ್ಕಾಂ ಕಂಪನೀಸ್ಗಳಾಗ್ಲಿ, ಇವ್ರಿಗೆ ಸೀಮಾರಿ ಆಗ್ಬೇಕಂದ್ರೆ ಮತ್ತೆ ಇದಕ್ಕೆ ಆಲ್ಟರ್ನೇಟಿವ್ ಸೋರ್ಸ್ ಏನ್ ಬರುತ್ತೆ ಅಂದ್ರೆ ಸೋಲಾರ್ ಎನರ್ಜಿ, ವಿಂಡ್ ಪವರ್ ಎನರ್ಜಿ, ರಿನ್ಯೂವಬಲ್ ಎನರ್ಜಿ ಕನ್ವರ್ಟ್ ಆಗಿ ಜನಗಳಿಗೆ ಏನೊಂದು ಭಯ ಇದೆ ಅಂದ್ರೆ, ಸೋಲಾರ್ ವಿಂಡ್ ಪವರ್ ಅಂದ್ರೆ ಇಮಿಡಿಯೇಟ್ ಆಗಿ ಬಿಸಿಲಿಂದ ಮಾತ್ರ ಕರೆಂಟ್ ಹೊಡಿತದೆ, ಬಿಸಿಲಿಂದ ಕರೆಂಟ್ ಇಲ್ಲ. ಅದು ಇತ್ತು ಹಿಂದ್ಗಡೆ, ಏನು 10 ವರ್ಷ ಹಿಂದ್ಗಡೆ ಇತ್ತು. ಬಟ್ ಈಗ ವಾತಾವರಣ ಚೇಂಜ್ ಆಗಿ ಎಲ್ಲ ಅಟ್ಮಾಸ್ಫಿಯರ್, ಎಲ್ಲ ಕ್ಲೈಮೇಟ್ ಅಲ್ಲಿ ಈ ಸೋಲಾರ್ ಅನ್ನೋದು ನಿಮ್ಗೆ ವರ್ಕ್ ಆಗುತ್ತೆ. ಎಲ್ಲಾ ಕ್ಲೈಮೇಟ್ ಅಲ್ಲಿ ವರ್ಕ್ ಆಗುತ್ತೆ. ಈವನ್ ಮಳೆ ಕಾಲದಲ್ಲಿ ವರ್ಕ್ ಆಗುತ್ತೆ. ಏನ್ 1 ಯೂನಿಟ್ ಕಡಿಮೆ ಆಗೋದು ಬಿಟ್ರೆ ಬೇರೆ ಏನಿಲ್ಲ. ಎಸ್, ಇವತ್ತಿನ ಈ ಒಂದು ರಿನ್ಯೂವಬಲ್ ಎನರ್ಜಿ ಎಕ್ಸ್ಪೋ ಚೆನ್ನೈಲಿ ಏನ್ ನಡೀತು, ಈ ಒಂದು ಚೆನ್ನೈಗೆ ನಾವು ಮತ್ತು ನಮ್ಮ ಸ್ನೇಹಿತರಾದ ನವೀನ್ ಅವ್ರ ಜೊತೆಲಿ ಬಂದಿದ್ವಿ. ಇವತ್ತು ಈ ಒಂದು ಯಾತ್ರೆ ಇಲ್ಲಿಂದ ಮುಗಿಸಿ ಮತ್ತೆ ರಿಟರ್ನ್ ಬೆಂಗಳೂರು ಬರ್ತಾ ಇದೀವಿ. ಈ ಒಂದು ಯಾತ್ರೆಯಲ್ಲಿ ನಮಗೆ ಕಂಡು ಬಂತದ್ದು ಏನಪ್ಪಾ ಅಂದ್ರೆ, ರಿನ್ಯೂವಬಲ್ ಎನರ್ಜಿ ಮತ್ತು ಇವತ್ತಿನ ಸೋಲಾರಿಗೆ ನಾವೆಲ್ಲರೂ ಫೋಕಸ್ ಕೊಡ್ಲೇಬೇಕಾಗಿದೆ. ಯಾಕಂದ್ರೆ ಇವತ್ತು ನಮ್ಗೆ ಏನಾಗಿದೆ, OCCC ಅನ್ನುವ ಪಡಂಭೂತದ ಮಧ್ಯದಲ್ಲಿ ಸಾರ್ವಜನಿಕರಿಗೆ ಹಲವಾರು ತೊಂದರೆಗಳಾಗ್ತದೆ. ಮತ್ತು ಡೆವಲಪ್ಮೆಂಟ್ ಅಂದ್ರೆ IC ಚಾರ್ಜಸ್ ವಿಚಾರದಲ್ಲಂತೂ ಅದೊಂದು ಲಕ್ಷಾಂತರ ರೂಪಾಯಿ ಪೀಕುವಂತ ಕೆಲಸ ಸರ್ಕಾರ ಮತ್ತು ಎಸ್ಕಾಂಗಳು ಮಾಡ್ತಾ ಇದ್ದಾರೆ. ತಪ್ಪಾಗ್ಲಿಕ್ಕಿಲ್ಲ. ಅದೇ ದುಡ್ಡಲ್ಲಿ ನೀವು ಆರಾಮಾಗಿ 3 ರಿಂದ 5 ಕಿಲೋವಾಟ್ಗಳ ಒಂದು ವಿದ್ಯುತ್ ಸಂಪರ್ಕ ಸೋಲಾರ್ ನ ಮುಖಾಂತರ ಪಡಿಬಹುದು. ಆಮೇಲೆ ನೀವು ಎನಿ ಕಂಡೀಷನ್ಸ್ ಆಫ್ ಅ ಕ್ಲೈಮೇಟ್, ನೀವು ಯಾವುದೇ ರೀತಿಯಾದ ಕ್ಲೈಮೇಟ್ ಅಲ್ಲಿ ಇರ್ಲಿ, ನಿಮಗೆ ಖಂಡಿತವಾಗ್ಲೂ ವಿದ್ಯುತ್ತಿನ ಒಂದು ಉತ್ಪಾದನೆ ಈ ಒಂದು ಸೋಲಾರ್ ನ ಹೊಸ ಸಿಸ್ಟಮ್ ಅಲ್ಲಿ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಮುಂದಿನ
ಸೋಲಾರಿನ ಯಾವುದೇ ಯೋಚನೆಗಳು, ಅದು ಯಾವುದೇ ರೀತಿಯಾಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು ಅಥವಾ ಉದ್ಯಮಕ್ಕಾಗಿರ್ಬೋದು ಅಥವಾ ಮನೆಗಾಗಿರ್ಬೋದು, ಯಾವುದೇ ಒಂದು ವಿಚಾರಕ್ಕಾಗಿರ್ಬೋದು, ನೀವು ಖಂಡಿತವಾಗ್ಲೂ ನಿಮ್ಮ ವಾಣಿಗೆ ಕರೆ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಸೋಲಾರಿನ ಪ್ಯಾನಲ್ಸ್ ನ ಸಹ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋದಕ್ಕೆ ನಿಮ್ಮ ವಾಣಿ ರೆಡಿ ಇದೆ ಮತ್ತು ಕೊಡೋಕೆ ಸಿದ್ಧವಿದೆ. ನಿಮ್ಮ ಸೇವೆಯಲ್ಲಿ ಸದಾ ನಿಮ್ಮ ವಾಣಿ ಇದ್ದೇ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ಥ್ಯಾಂಕ್ ಯು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.